ನಿಮ್ಮ ಜೀವನವನ್ನು 100% ಬದಲಾಯಿಸುವ 30 ಶಕ್ತಿಶಾಲಿ ಅಭ್ಯಾಸಗಳನ್ನ ನಾನು ನಿಮಗೆ ಇವತ್ತು ಹೇಳ್ತೀನಿ. ಜೀವನವು ಒಂದೇ ದಿನದಲ್ಲಿ ಬದಲಾಗಲ್ಲ ಫ್ರೆಂಡ್ಸ್, ಆದರೆ ನಿಮ್ಮ ದೈನಂದಿನ ಅಭ್ಯಾಸಗಳು ಬದಲಾಗ್ತವೆ. ಇಂದು ನೀವು ನೋಡುವ ಪ್ರತಿಯೊಬ್ಬ ಯಶಸ್ವಿ, ಆರೋಗ್ಯಕರ, ಶಾಂತಿಯುತ ಮತ್ತು ತೃಪ್ತಿಕರ ವ್ಯಕ್ತಿ ಅದೃಷ್ಟವಂತರಲ್ಲ. ಅವರು ಸರಿಯಾದ ಅಭ್ಯಾಸಗಳಿಗೆ ಅನುಗುಣವಾಗಿರ್ತಾರೆ ಮತ್ತು ಅವುಗಳನ್ನು ಸರಿಯಾಗಿ ದಿನಾಲೂ ಪಾಲಿಸುವುದರಿಂದ ಅವರು ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ. ನಿಮ್ಮ ದೇಹ, ನಿಮ್ಮ ಮನಸ್ಥಿತಿ, ನಿಮ್ಮ ಆದಾಯ, ನಿಮ್ಮ ಸಂಬಂಧಗಳು, ಇಂದು ನೀವು ಅನುಭವಿಸುವ ಎಲ್ಲವೂ ನಿಮ್ಮ ಪುನರಾವರ್ತಿತ ನಡವಳಿಕೆಯ ಪರಿಣಾಮಗಳಾಗಿವೆ. ನೀವು ನಿಮ್ಮ ಅಭ್ಯಾಸಗಳನ್ನ ಬದಲಾಯಿಸಿದರೆ ನೀವು ನಿಮ್ಮ ಗುರುತನ್ನು ಬದಲಾಯಿಸ್ತೀರಿ. ಅಂತಿಮವಾಗಿ ನೀವು ನಿಮ್ಮ ಹಣೆ ಬರವನ್ನು ಕೂಡ ಬದಲಾಯಿಸ್ತೀರಿ ಫ್ರೆಂಡ್ಸ್. ಆದ್ದರಿಂದ ಇಂದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ 30 ಶಕ್ತಿಶಾಲಿ ಅಭ್ಯಾಸಗಳನ್ನು ಆಳವಾಗಿ ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕೂಡ. ಮೊದಲನೇದಾಗಿ ನೀವು ಏನು ಮಾಡ್ತೀರಾ, ಬೆಳಿಗ್ಗೆ ಬೇಗ ಎದ್ದೇಳಿ. ಬ್ರಹ್ಮ ಮುಹೂರ್ತದ ಶಕ್ತಿ ನಿಮಗೆ ಎಷ್ಟಿದೆ ಅಂತ ಗೊತ್ತಾ? ಬೆಳಗ್ಗೆ 4:30ರಿಂದ 6:00 ಸುಮಾರಿಗೆ ಎಚ್ಚರಗೊಳ್ಳುವುದು ನಿಮ್ಮ ದೇಹವನ್ನು ಪ್ರಕೃತಿಯ ಲಯದೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಅನುವು ಮಾಡಿಕೊಳ್ತದೆ. ಈ ಸಮಯ ಶಾಂತವಾಗಿರ್ತದೆ, ಶಾಂತಿಯುತವಾಗಿರ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ಕೂಡಿರ್ತದೆ ಫ್ರೆಂಡ್ಸ್. ಗಮನವನ್ನು ಸುಧಾರಿಸ್ತದೆ, ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸ್ತದೆ, ನಿಮ್ಮ ದಿನದ ಮೇಲೆ ನಿಯಂತ್ರಣವನ್ನು ಕೂಡ ಇದು ನೀಡ್ತದೆ. ಸೊ ಮುಂಜಾನೆ ಯಾವಾಗ ನೀವು ಹೇಳ್ತೀರಾ ಯಾವುದೇ ಗೊಂದಲ ಇಲ್ಲ ಮತ್ತು ಹೆಚ್ಚಿನ ಉತ್ಪಾದಕ ಅಂದರೆ ತುಂಬ ಪ್ರೊಡಕ್ಟಿವ್ ಆಗಿರ್ತದೆ. ಎರಡನೇದು ಮೌನವನ್ನು ಅಭ್ಯಾಸ ಮಾಡಿ. ಪ್ರತಿದಿನ ಒಂದು 10 ನಿಮಿಷ ನಿಮ್ಮ ಮನಸ್ಸು ನಿರಂತರವಾಗಿ ಗದ್ದಲದಿಂದ ಕೂಡಿರ್ತದೆ. ಮೌನವು ಒಂದು ಔಷಧ ಆಗಿದೆ ಫ್ರೆಂಡ್ಸ್ ಇದಕ್ಕೆ. ಸೊ ಶಾಂತವಾಗಿ ಕುಳಿತುಕೊಳ್ಳಿ, ಯಾವುದೇ ಫೋನ್ಗಳನ್ನ ಬಳಸ್ಬಿಡಿ, ಯಾರ ಜೊತೆ ಮಾತಾಡಬೇಡಿ. ಅದಕ್ಕೆ ಬೇಗ ಎದ್ದು ಇವುಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇದರಿಂದ ತುಂಬ ಲಾಭ ಆಗ್ತದೆ. ಇದರಿಂದ ಒತ್ತಡವನ್ನು ಕಡಿಮೆ ಮಾಡ್ತದೆ, ಭಾವನಾತ್ಮಕ ಸಮತೋಲನವನ್ನು ಸುಧಾರಿಸ್ತದೆ, ನಿಮ್ಮನ್ನು ಆಂತರಿಕ ಬುದ್ಧಿವಂತಿಕೆ ಕೂಡ ಇದು ಸಂಪರ್ಕಿಸ್ತದೆ. ಮೂರನೇದು ಆಳವಾದ ಉಸಿರಾಟ. ಇದರಲ್ಲಿ ನೀವು ಪ್ರಾಣಾಯಾಮ ಮಾಡ್ಬೋದು. ಉಸಿರಾಟವೇ ಜೀವನ. ಅನುಲೋಮ ವಿಲೋಮ, ಕಪಾಲಭಾತಿ, ಆಳವಾದ ಉಸಿರಾಟ ಪ್ರಾಣಾಯಾಮಗಳನ್ನು ನೀವು ಪ್ರಯತ್ನಿಸ್ಬೋದು. ಸೊ ಆಮ್ಲಜನಕ ಇದರಿಂದ ನಿಮಗೆ ಹೆಚ್ಚಾಗ್ತದೆ, ದೇಹವನ್ನು ನಿರ್ವಿಷಣಗೊಳಿಸ್ತದೆ, ಆತಂಕವನ್ನು ಶಾಂತಗೊಳಿಸ್ತದೆ. ಇನ್ನು 4ನೇದು ಕೃತಜ್ಞತಾ ಅಭ್ಯಾಸ. ಧನ್ಯವಾದಗಳನ್ನು ಹೇಳುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾವು ಯಾವುದೇ ಒಂದು ಕೃತಜ್ಞತೆ ಆಗಿರೋ 3 ಅಥವಾ 4 ವಾಕ್ಯಗಳನ್ನು ಹೇಳೋದು, ನಿಮ್ಮ ಧನ್ಯವಾದಗಳು ಹೇಳೋದ್ರಿಂದ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಕೃತಜ್ಞರಾಗಿ ಎದ್ದ ತಕ್ಷಣ ನಿಮ್ಮ ದೇಹಕ್ಕೆ ಕೃತಜ್ಞತೆ ಹೇಳಿ, ನಿಮ್ಮ ಕುಟುಂಬಕ್ಕೆ ಕೃತಜ್ಞತೆ ಹೇಳಿ, ನಿಮ್ಮ ಆಹಾರಕ್ಕೆ, ನಿಮ್ಮ ಸಿಗ್ತಾ ಇರೋ ನೀರಿಗೆ, ನಿಮ್ಮ ಜೀವನಕ್ಕೆ ಕೃತಜ್ಞತೆ ಹೇಳಿ, ನಿಮಗೆ ಸಿಗ್ತಾ ಇರೋ ಈ ಎಕ್ಸ್ಟ್ರಾ ದಿನ ಏನಿದೆ ಅದಕ್ಕೆ ಕೃತಜ್ಞತೆ ಹೇಳಿ. ಯಾಕಂತಂದರೆ ಕೃತಜ್ಞತೆಯು ನಿಮ್ಮನ್ನು ಕೊರತೆಯಿಂದ ಬದಲಾಯಿಸ್ತದೆ ಫ್ರೆಂಡ್ಸ್, ಮತ್ತು ಸಮೃದ್ಧಿಗೆ ನಿಮಗೆ ಅದರಿಂದ ಸಿಗ್ತದೆ. ಸೊ ನಿಮ್ಮ ದೇಹವನ್ನು ಪ್ರತಿದಿನ ಮೂವ್ ಮಾಡಿ. 5ನೇದು, ನಿಮ್ಮ ದೇಹವನ್ನು ಪ್ರತಿದಿನ ಮೂವ್ ಮಾಡೋದ್ರಿಂದ ಅಥವಾ ಸ್ಟ್ರೆಚಿಂಗ್ ಮಾಡೋದು, ದಿನ ಇಡೀ ಕುಳಿತುಕೊಳ್ಳುವಂತೆ ನಿಮಗೆ ಅದು ಮಾಡಲ್ಲ. ಸೊ ನಿಮ್ಮ ನಡಿಗೆ ಆಗಿರ್ಬೋದು, ಅದರಲ್ಲಿ ಯೋಗ ಆಗಿರ್ಬೋದು, ಸ್ಟ್ರೆಚಿಂಗ್ ಆಗಿರ್ಬೋದು, ದಿನಕ್ಕೆ 20ರಿಂದ 30 ನಿಮಿಷ ಅಷ್ಟು ಮಾಡಿದ್ರೂ ಕೂಡ ಆ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತದೆ. ಚಾಪ್ಚಿಯ ನಿಮ್ಮದು ಸುಧಾರಿಸ್ತದೆ, ರೋಗದ ಅಪಾಯವನ್ನು ಕೂಡ ಇದು ಕಡಿಮೆ ಮಾಡ್ತದೆ ಫ್ರೆಂಡ್ಸ್. 6ನೇದು ನೈಸರ್ಗಿಕ ಶುದ್ಧ ಆಹಾರವನ್ನು ಸೇವಿಸಿ. ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಫ್ರೆಂಡ್ಸ್. ಸಂಸ್ಕರಿಸಿದ ಆಹಾರ, ಹೆಚ್ಚುವರಿ ಸಕ್ಕರೆ, ಜಂಕ್ ಆಹಾರ ಇವುಗಳನ್ನ ತಪ್ಪಿಸಿ. ಬದಲಾಗಿ ಹಣ್ಣುಗಳು, ತರಕಾರಿ, ರಾಗಿಗಳು, ಬೀಜಗಳು ಇವುಗಳನ್ನ ನಿಮ್ಮ ಆಹಾರದಲ್ಲಿ ಸೇವಿಸ್ಕೊಳ್ಳಿ. ಯಾಕಂತಂದರೆ ಆಹಾರ ಔಷಧನೂ ಆಗ್ಬೋದು, ವಿಷವೂ ಆಗ್ಬೋದು, ಆಯ್ಕೆ ನಿಮ್ಮದು. ಇನ್ನು 7ನೇದು ಸಾಕಷ್ಟು ನೀರು ಕುಡಿಯೋದು, ಹೈಡ್ರೇಟ್ ಆಗಿದ್ದು. ನಿಮ್ಮ ದೇಹ 70% ನೀರಿನಿಂದ ತುಂಬಿದೆ. ವಿಷವನ್ನು ಇದು ತೊಳೆಯುತ್ತದೆ, ಚರ್ಮವನ್ನು ಸುಧಾರಿಸ್ತದೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತದೆ. ನಿಮ್ಮ ದಿನವನ್ನು ಬೆಚ್ಚಗಿನ ನೀರಿನಿಂದ ಪ್ರಾರಂಭಿಸಿ ಬೆಳಿಗ್ಗೆ. ಇನ್ನು 8ನೇದು ಬೆಳಗ್ಗೆ ಮೊದಲು ಫೋನ್ ನೋಡುವುದನ್ನು ತಪ್ಪಿಸಿ ಫ್ರೆಂಡ್ಸ್. ನಿಮ್ಮ ದಿನವನ್ನು ವಾಟ್ಸಪ್, ಇನ್ಸ್ಟಾಗ್ರಾಮ್, ಸುದ್ದಿ ಇದರೊಂದಿಗೆ ಪ್ರಾರಂಭಿಸಬೇಡಿ. ನಿಮ್ಮ ಆಲೋಚನೆಗಳು, ನಿಮ್ಮ ಗುರಿಗಳು ಇದರೊಂದಿಗೆ ಪ್ರಾರಂಭಿಸಿ ಫ್ರೆಂಡ್ಸ್. ಏನಿದೆ ನಿಮ್ಮದು ಇವತ್ತಿನ ಆಲೋಚನೆ, ಏನಿದೆ ನಿಮ್ಮ ಗುರಿ, ಏನಿದೆ ಅದರ ಕಡೆ ನಿಮ್ಮದು ಗಮನ ಇರಲಿ. ಇನ್ನು 9ನೇದು ಪ್ರತಿದಿನ ಏನಾದರೂ ಓದುವುದು, ಪುಸ್ತಕ ಓದುವುದಾಗಿರ್ಬೋದು, ನಿಮಗೆ ಉಪಯುಕ್ತವಾಗಿರುವ ಕೆಲವು ಪುಸ್ತಕಗಳನ್ನ ಓದುವುದು ನಿಮ್ಮ ಮನಸ್ಸನ್ನು ವಿಸ್ತರಿಸ್ತದೆ, ಎಕ್ಸ್ಪಾಂಡ್ ಮಾಡ್ತದೆ, ಧ್ಯಾನವನ್ನು ಸುಧಾರಿಸ್ತದೆ, ಚಿಂತನೆಯನ್ನು ಹೆಚ್ಚಿಸ್ತದೆ, ಒಳ್ಳೆಯ ಚಿಂತನೆಯನ್ನು ಹೆಚ್ಚಿಸ್ತದೆ, ಬುದ್ಧಿವಂತಿಕೆಯನ್ನು ಬೆಳೆಸ್ತದೆ. ನಾಯಕರು ಯಾವಾಗಲೂ ಓದುಗರು, ನೆನ್ಪಿಟ್ಕೊಳ್ಳಿ. ಇನ್ನು 10ನೇದು ದೈನಂದಿನ ಗುರಿಗಳನ್ನು ಹೊಂದಿಸಿ ಫ್ರೆಂಡ್ಸ್. ನೀವು ಒಂದು ಪೇಪರಲ್ಲಿ ಅಥವಾ ಒಂದು ಬುಕ್ಕಲ್ಲಿ ಬರಿಬೋದು, ದಿನದ ಟಾಪ್ 3 ಕಾರ್ಯಗಳು, ಅಂದರೆ ಎಲ್ಲಕ್ಕಿಂತ ಮೊದಲು ಮಾಡೋ 3 ಕಾರ್ಯಗಳನ್ನು ಬರೆಯಿರಿ. ಈ ನಿರ್ದೇಶನ ನಿಮಗೆ ಶಕ್ತಿಯನ್ನು ನೀಡ್ತದೆ ಫ್ರೆಂಡ್ಸ್. ಅಂದರೆ ನಿಮಗೆ ಈ ಕೆಲಸಗಳನ್ನ ಬೇಗ ಮಾಡೋಕ್ಕೆ ನಿಮಗೆ ಮೋಟಿವೇಶನ್, ಪ್ರೇರಣೆ ಕೂಡ ಸಿಗ್ತದೆ. ಇನ್ನು 11ನೇದು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಪ್ರೋಗ್ರಾಮ್ ಮಾಡಿ. ನಿಮ್ಮ ಉಪಪ್ರಜ್ಞೆಯು ನಿಮ್ಮ ಜೀವನದ 95% ಅನ್ನು ನಿಯಂತ್ರಿಸ್ತದೆ.
ಸೊ ನೀವು ದೃಢೀಕರಣಗಳು ಬೆಳೆಸಿ. ಅಂದರೆ ಉದಾಹರಣೆಗೆ ನಾನು ಆರೋಗ್ಯವಾಗಿದ್ದೇನೆ, ನಾನು ಆತ್ಮವಿಶ್ವಾಸ ಹೊಂದಿದ್ದೇನೆ ಮತ್ತು ನಾನು ಯಶಸ್ವಿಯಾಗಿದ್ದೇನೆ ಅಂತ ಹೇಳಿ ಸಕಾರಾತ್ಮಕ ಪದಗಳನ್ನು ಮಾತಾಡಿ. ನಿಮ್ಮ ಮಾತುಗಳು ನಿಮ್ಮ ವಾಸ್ತವವನ್ನು ಸೃಷ್ಟಿಸ್ತವೆ ಫ್ರೆಂಡ್ಸ್. ಅದ್ರ ಬದಲಾಗಿ ನೀವು ನನಗೆ ಸಾಧ್ಯ ಆಗಲ್ಲ, ನಾನು ದುರದೃಷ್ಟವಂತ ಇಂಥವೆಲ್ಲ ಹೇಳಬೇಡಿ. ನನಗೆ ಸಾಧ್ಯ, ನಾನು ಮಾಡ್ತೀನಿ ಅಂತ ಇಂಥ ಸಕಾರಾತ್ಮಕ ಮಾತುಗಳನ್ನ ನಿಮ್ಮ ಮೆದುಳಿಗೆ ನೀವೇ ಹೇಳಿ. ನಿಮ್ಮ ದೇಹ ಕೂಡ ಅದೇ ಅನಿಸ್ತಿರ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಕೂಡ ಅದೇ ರೀತಿ ನಡೆಯೋಕ್ಕೆ ಶುರು ಆಗ್ತದೆ. ನಾನು ಮಾಡ್ತಿದ್ದೀನಿ, ನನಗೆ ಸಾಧ್ಯ ಆಗುತ್ತೆ, ಇಂಥ ಮಾತುಗಳನ್ನ ಬಳಸಿ. ಇನ್ನು 13ನೇದು ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿಡಿ ಫ್ರೆಂಡ್ಸ್. ನಿಮ್ಮ ಹೊರಗಿನ ಪ್ರಪಂಚ ನಿಮ್ಮ ಆಂತರಿಕ ಪ್ರಪಂಚವನ್ನು ಪ್ರತಿಬಿಂಬಿಸ್ತದೆ. ಸ್ವಚ್ಛ ಮನೆ, ಸಂಘಟಿತ ಸ್ಥಳ, ಸ್ವಚ್ಛ ಸ್ಥಳ ಇದ್ದಾಗ ಸ್ವಚ್ಛ ಮನಸ್ಸು. ಸೊ ಇನ್ನು 14ನೇದು ಆರೋಗ್ಯಕರ ಸಂಬಂಧಗಳನ್ನ ಕೂಡ ನಿರ್ಮಿಸಿ. ಗೌರವ, ತಿಳುವಳಿಕೆ ಮತ್ತು ಸಂವಹನ ಕೂಡ ಮುಖ್ಯ. ಹೆಚ್ಚು ಆಲಿಸಿ. ನೀವು ಅವರಿಗೆ ಉತ್ತರ ಕೊಡೋಕ್ಕೆ ನೀವು ಕಾಯಬೇಡಿ. ಅವರು ಎದುರುಗಡೆಯವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಆಲಿಸಬೇಕು ನೀವು. ಸೊ ಕಡಿಮೆ ನಿರ್ಣಯಿಸಿ, ಆಗಾಗ್ಗೆ ಕೆಲವು ಪ್ರಶಂಸಿಸಿ ಜನಗಳನ್ನ. 15ನೇದು ಇಲ್ಲ ಅಂತ ಹೇಳಲು ಕಲಿಯಿರಿ. ಅಂದರೆ ನಿಮ್ಮನ್ನು ರಕ್ಷಿಸ್ಕೊಳ್ಳೋಕ್ಕೆ, ಇದು ಮಾನಸಿಕವಾಗಿ ನಿಮ್ಮ ಭಾವನೆಗಳನ್ನ ರಕ್ಷಿಸೋಕ್ಕೆ ಕೂಡ. ಸಮಯ, ಶಕ್ತಿ, ಶಾಂತಿ ನಿಮಗೆ ಇದರಿಂದ ಬೇಕು ಅಂತಂದರೆ ನೀವು ಎಲ್ಲಿ ಇಲ್ಲ ಅಂತ ಹೇಳಬೇಕು ಅಲ್ಲಿ ಹೇಳಬೇಕು. ಇತರರಿಗೆ ಇಲ್ಲ ಅಂತ ಹೇಳೋದು ನಿಮಗೆ ಹೌದು ಅಂತ ಹೇಳಿದಂಗೆ ಫ್ರೆಂಡ್ಸ್, ನಿಮಗೆ ಹೌದು ಅಂತ ಹೇಳಿದಂಗೆ ಅರ್ಥ ಮಾಡ್ಕೊಳ್ಳಿ. ಇನ್ನು 16ನೇದು ಧ್ಯಾನವನ್ನು ಅಭ್ಯಾಸ ಮಾಡಿ. ಧ್ಯಾನವು ಜೀವನದಿಂದ ತಪ್ಪಿಸಿಕೊಳ್ಳೋದಲ್ಲ ಫ್ರೆಂಡ್ಸ್, ಇದು ಅದನ್ನು ಅರ್ಥ ಮಾಡಿಕೊಳ್ಳೋದು, ನಿಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳೋದು. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡ್ತದೆ, ಗಮನವನ್ನು ಸುಧಾರಿಸ್ತದೆ, ಶಾಂತಿಯನ್ನು ತರ್ತದೆ. ಇನ್ನು 17ನೇದು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ. ನಿದ್ರೆ ಸಮಯದಲ್ಲಿ ನಿಮ್ಮ ದೇಹ ಗುಣ ಆಗ್ತದೆ. 7ರಿಂದ 8 ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ಅಥವಾ ರಾತ್ರಿ 11 ಗಂಟೆ ಮೊದಲು ನೀವು ನಿದ್ರೆ ಮಾಡಿದರೆ, ಉತ್ತಮ ನಿದ್ರೆ ಇದ್ದಾಗ ಉತ್ತಮ ಆರೋಗ್ಯ ಸಿಗ್ತದೆ ನಿಮಗೆ. ಇನ್ನು 18ನೇದು ನಿಮ್ಮ ಆಲೋಚನೆಗಳನ್ನ ಜರ್ನಲ್ ಮಾಡಿ. ಪ್ರತಿದಿನ ಅವನ್ನ ಬರೆಯಿರಿ. ಭಾವನೆಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ನಿಮ್ಮ ಗುರಿಗಳಾಗಿರ್ಬೋದು. ಬರವಣಿಗೆ ನಿಮ್ಮ ಮಾನಸಿಕ ಗೊಂದಲವನ್ನು ನಿವಾರಿಸ್ತದೆ ಫ್ರೆಂಡ್ಸ್. ಇನ್ನು 19ನೇದು ಪ್ರೇರಣೆಗಿಂತ ಶಿಸ್ತು. ಪ್ರೇರಣೆ ತಾತ್ಕಾಲಿಕ ಆಗಿರ್ತದೆ, ಆದರೆ ಡಿಸಿಪ್ಲಿನ್, ಶಿಸ್ತು ಯಾವಾಗಲೂ ಶಾಶ್ವತ ಆಗಿರ್ತದೆ. ಯಾಕಂದರೆ ನೀವು ಶಿಸ್ತಿನಿಂದ ಬದುಕ್ತಾ ಇದ್ದರೆ ನೀವು ಪ್ರೇರಣೆ ಆವಾಗ ನಿಮ್ಗೆ ಹೆಚ್ಚು ಕೂಡ ಆಗ್ತದೆ. ಮತ್ತು ನೀವು ನಿಮ್ಮ ಪ್ರೇರಣೆಗಿಂತ ಶಿಸ್ತು ಯಾಕೆ ಮುಖ್ಯ ಅಂತಂದರೆ, ಪ್ರೇರಣೆ ಇವತ್ತಿರುತ್ತೆ, ನಾಳೆ ಕಡಿಮೆ ಆಗ್ಬೋದು, ಆದರೆ ಶಿಸ್ತು ಯಾವಾಗಲೂ ಇರುತ್ತೆ. ನಿಮಗೆ ಇಷ್ಟ ಇಲ್ಲದೇ ಇದ್ದರೂ ಸಹ ನೀವು ಅದನ್ನು ಮಾಡ್ತೀರ. ಇನ್ನು 20ನೇದು ನಿಮ್ಮ ಭಯವನ್ನು ಎದುರಿಸಿ. ಬೆಳವಣಿಗೆ ಆರಾಮದ ವಲಯದ ಹೊರಗೆ ಸಂಭವಿಸ್ತದೆ. ಗ್ರೋತ್ ಆರಾಮದ ಹೊರಗೆ ಸಂಭವಿಸ್ತದೆ. ಮಾತನಾಡಿ, ಹೊಸ ವಿಷಯಗಳನ್ನ ಪ್ರಯತ್ನಿಸಿ, ಅಪಾಯಗಳನ್ನ ತೆಗೆದುಕೊಳ್ಳಿ. ಅಂದಾಗ ನೀವು ಏನಾಗ್ತದೆ, ನಿಮ್ಮ ಭಯವನ್ನು ಎದುರಿಸಿದಾಗ ನಿಮ್ಮ ಬೆಳವಣಿಗೆ ಕೂಡ ಅಲ್ಲಿಂದ ಪ್ರಾರಂಭವಾಗ್ತದೆ. ಇನ್ನು 21ನೇದು ಸಕಾರಾತ್ಮಕ ವಿಷಯವನ್ನು ಸೇವಿಸಿ ಅಂತಂದರೆ ಏನು, ನೀವು ನೋಡುವುದು ನಿಮ್ಮ ಮನಸ್ಥಿತಿ ಆಗ್ತದೆ. ಈಗ ಕೆಲವು ಪಾಡ್ಕಾಸ್ಟ್ಗಳಿರ್ಬೋದು, ಪ್ರೇರಕ ವಿಡಿಯೋಗಳು, ನಿಮ್ಮ ಸಕಾರಾತ್ಮಕ ವಿಡಿಯೋಗಳು, ಆಧ್ಯಾತ್ಮಿಕದ ವಿಷಯ ಆಗಿರ್ಬೋದು, ನಿಮ್ಮನ್ನು ಮೋಟಿವೇಟ್ ಮಾಡೋ, ನಿಮಗೆ ಒಂದು ಹೆಲ್ದಿ ಎನರ್ಜಿ ಕೊಡೋ ಇಂಥ ಪಾಡ್ಕಾಸ್ಟ್ಗಳನ್ನ ನೀವು ನೋಡ್ಬೋದು. 2ನೇದಾಗಿ ಏಕಾಂಗಿಯಾಗಿ ಸಮಯ ಕಳೆಯಿರಿ. ನಿಮ್ಮನ್ನು ನೀವು ತಿಳಿದುಕೊಳ್ಳೋಕ್ಕೆ ಯಾವಾಗ ಸಮಯ ಸಿಗ್ತದೆ. ಆತ್ಮಾವಲೋಕನ ಅಂತಾರೆ. ಆಂತರಿಕ ಬೆಳವಣಿಗೆಗೂ ಕೂಡ ಇದು ಏಕಾಂಗಿಯಾಗಿರೋದು ನಿಮಗೆ ಸಹಾಯ ಮಾಡ್ತದೆ. ಇನ್ನು 23ನೇದು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ. ಅಂದರೆ ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡೆಯೋದಾಗಿರ್ಬೋದು, ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳೋದು, ಎಳೆ ಬೆಳಕಿನಲ್ಲಿ ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಕೂತ್ಕೊಳ್ಳೋದು ಮನಸ್ಥಿತಿಯನ್ನು ಇದು ನಿಮ್ಮದು ಸುಧಾರಿಸ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ ಫ್ರೆಂಡ್ಸ್. ಇನ್ನು 24ನೇದು ನಿಮ್ಮ ಹಣವನ್ನು ಟ್ರ್ಯಾಕ್ ಮಾಡಿ ಫ್ರೆಂಡ್ಸ್. ಎಚ್ಚರಿಕೆಯಿಂದ ಖರ್ಚು ಮಾಡಿ. ಆದಾಯ, ವೆಚ್ಚಗಳು, ಯಾಕಂತಂದರೆ ಆರ್ಥಿಕ ಅರಿವು ಇದ್ದಾಗ ನಿಮಗೆ ಸ್ವತಂತ್ರ ಇರ್ತದೆ ಫ್ರೆಂಡ್ಸ್. ಇನ್ನು 25ನೇದು ಮನಸ್ಸಿನಿಂದ ತಿನ್ನುವುದು, ಮೈಂಡ್ಫುಲ್ ಈಟಿಂಗ್ ಅಂತ. ಇದನ್ನು ಕೂಡ ಅಭ್ಯಾಸ ಮಾಡಿ ನೀವು. ಯಾಕಂದರೆ ವೇಗವಾಗಿ ತಿನ್ನಬೇಡಿ, ಫೋನಲ್ಲಿ ನೋಡ್ತಾ ತಿನ್ನಬೇಡಿ, ತುಂಬ ಮಾತಾಡ್ತಾ ತಿನ್ನಬೇಡಿ, ನಡೆದಾಡ್ತಾ ತಿನ್ನಬೇಡಿ, ನಿಧಾನವಾಗಿ ತಿನ್ನಿ, ಸರಿಯಾಗಿ ಅಗಿದು ತಿನ್ನಿ. ಮತ್ತು 26ನೇದು ಕ್ಷಮಿಸಿ ಮತ್ತು ಬಿಟ್ಟುಬಿಡಿ. ಲೆಟ್ ಗೋ, ಫರ್ಗಿವ್ ಅಂತ. ಕೋಪವನ್ನು ಹಿಡಿದಿಟ್ಟುಕೊಳ್ಳೋದು ವಿಷವನ್ನು ಕುಡಿದಂಗೆ ಫ್ರೆಂಡ್ಸ್. ಇತರರನ್ನು ಕ್ಷಮಿಸೋದನ್ನು ಕಲಿಯಲಿ, ನಿಮ್ಮ ಒಳಿತಿಗೆ, ನಿಮ್ಮನ್ನು ಮುಕ್ತಗೊಳಿಸೋಕ್ಕೆ. ಇನ್ನು 27ನೇದು ನಿಮ್ಮ ಸಮಯದಲ್ಲಿ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿ. ಅಂದರೆ ಬಹುಕಾರ್ಯ ಗುಣಮಟ್ಟವನ್ನು ಕಡಿಮೆ ಮಾಡ್ತದೆ. ಮಲ್ಟಿಟಾಸ್ಕಿಂಗ್ ವರ್ಕ್ ಮಾಡ್ತಾಯಿದ್ರೆ ಏನಾಗ್ತದೆ, ಗೊಂದಲ ಆಗ್ತದೆ, ನೀವು ಯಾವುದನ್ನು ಸರಿ ಮಾಡೋಕ್ಕೆ ಆಗೋದಿಲ್ಲ. ಸೊ ಒಂದೇ ಸಮಯದಲ್ಲಿ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸೋಕ್ಕೆ ಪ್ರಯತ್ನ ಮಾಡಿ. ಆಳವಾದ ಕೆಲಸ ಇದ್ದಾಗ ಏನಾಗ್ತದೆ, ಉತ್ತಮ ಫಲಿತಾಂಶಗಳು ಸಿಗ್ತದೆ ನಿಮಗೆ. ಇನ್ನು 28ನೇದು ನಿಮ್ಮ ವಾರವನ್ನು ಯೋಜಿಸಿ. ಅಂದರೆ ಒಂದು ವಾರದಲ್ಲಿ ಸಾಪ್ತಾಹಿಕ ಯೋಜನೆ
ಸ್ಪಷ್ಟವಾಗಿ ಅದನ್ನು ಸ್ಪಷ್ಟತೆಯನ್ನು ನಿಮಗೆ ನೀಡ್ತದೆ. ನಿಮ್ಮ ಆದ್ಯತೆಗಳನ್ನ ಹೊಂದಿಸಿ ಸಮಯವನ್ನು ನಿರ್ವಹಿಸಿ. ಆವಾಗ ನಿಮಗೆ ಬೇಕಾದ ನಿಮಗೆ ಸಮಯನ ಕೊಡ್ಬೋದು, ಸಮಯನ ಉಳಿಸ್ಬೋದು. ನಿಮಗೆ ಈ ಥರ ಯೋಜನೆ ಇದೆ, ಈ ವಾರದಲ್ಲಿ ನಾವು ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಬೋದು, ಈ ಥರ ನಿಮ್ಮಲ್ಲಿ ಯೋಜನೆ ಇದ್ದರೆ ನಿಮ್ಮ ಸಮಯವನ್ನು, ನಿಮಗೆ ಗೊಂದಲವನ್ನು ಕಡಿಮೆ ಮಾಡ್ತದೆ, ನಿಮ್ಮ ಸಮಯವನ್ನು ಉಳಿಸ್ತದೆ. ನೀವು ಕೂಡ ಟ್ರ್ಯಾಕ್ ಆಗಿರ್ತೀರ ಫ್ರೆಂಡ್ಸ್. ಇನ್ನು 29 ಪ್ರತಿದಿನ ಹೊಸದನ್ನು ಕಲಿಯಿರಿ, ಬೆಳೀತಾ ಇರಿ, ಹೊಸ ಕೌಶಲ, ಹೊಸ ಕಲ್ಪನೆ ಇಟ್ಕೊಳ್ಳಿ. ಇನ್ನು 30 ಕೊನೆಯದಾಗಿ ಸ್ಥಿರವಾಗಿರಿ, ತುಂಬ ಮುಖ್ಯ. ಸ್ಥಿರತೆ ಪ್ರತಿಭೆಯನ್ನು ಮೀರಿಸ್ತದೆ ಫ್ರೆಂಡ್. ಸಣ್ಣ ದೈನಂದಿನ ಕ್ರಿಯೆಗಳು ದೊಡ್ಡ ಫಲಿತಾಂಶಗಳನ್ನು ಕೊಡ್ತದೆ. ಸೊ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ದಿನ ಡಿಸಿಪ್ಲಿನ್ಡಾಗಿ ನೀವು ಮಾಡ್ತಾಯಿದ್ರೆ ಅದು ನಿಮಗೆ ಫಲಿತಾಂಶಗಳನ್ನು ಕೊಡ್ತದೆ ಫ್ರೆಂಡ್ಸ್. ಇದನ್ನು ನೀವು ನೆನಪಿಡಿ. ಜೊತೆಗೆ ಇನ್ನೊಂದು ಮಾತು ನೆನಪಿಡಿ, ನಿಮಗೆ ಹೊಸ ಜೀವನದ ಅಗತ್ಯ ಇಲ್ಲ, ಹೊಸದನ್ನೇನು ನೀವು ಬಳಸ್ಕೊಳ್ಳೋ ಅಗತ್ಯವಿದೆ ಇಲ್ಲ. ನಿಮಗೆ ಹೊಸ ಅಭ್ಯಾಸಗಳು ಬೇಕು ಅಷ್ಟೇ. ಚಿಕ್ಕದಾಗಿ ಪ್ರಾರಂಭಿಸಿ, ಆದರೆ ಇವತ್ತಿಂದನೇ ಪ್ರಾರಂಭಿಸಿ. ನೀವು ಕೇವಲ 5 ಅಭ್ಯಾಸಗಳನ್ನು ನಿರಂತರವಾಗಿ ಅನುಸರಿಸಿದರೂ ಸಹ ನಿಮ್ಮ ಜೀವನ ರೂಪಾಂತರಗೊಳ್ಳೋಕ್ಕೆ ತುಂಬ ಸಮಯ ತೆಗೆದುಕೊಳ್ಳಲ್ಲ. ನಿಮ್ಮ ಆರೋಗ್ಯ ಸುಧಾರಿಸ್ತದೆ, ನಿಮ್ಮ ಮನಸ್ಸು ಶಾಂತಿವಾಗ್ತದೆ, ನಿಮ್ಮ ಆತ್ಮವಿಶ್ವಾಸ ಬೆಳೀತದೆ, ನಿಮ್ಮ ಸಂಬಂಧಗಳು ಬಲಗೊಳ್ತವೆ. ಮತ್ತು ಒಂದು ದಿನ ನೀವು ಹಿಂತಿರುಗಿ ನೋಡ್ತಾ ಹೇಳ್ತೀರ, ನನ್ನ ಜೀವನ ಬದಲಾದ ಕ್ಷಣ ಇದು ಅಂತ. ಇದು ನಿಮ್ಮ ಯಶಸ್ಸು ಪವಾಡ ಅಲ್ಲ, ಆರೋಗ್ಯವು ಅದೃಷ್ಟ ಅಲ್ಲ, ಸಂತೋಷವು ಆಕಸ್ಮಿಕವಾಗಿ ಬರಲ್ಲ ಫ್ರೆಂಡ್ಸ್. ಅದರಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ಬೇಕು, ನೀವು ಪ್ರತಿದಿನ ಮಾಡುವ ಕೆಲಸಗಳ ಫಲಿತಾಂಶ ಇದು. ಆದ್ದರಿಂದ ನಿಮ್ಮ ಅಭ್ಯಾಸಗಳನ್ನು ಬುದ್ಧಿವಂತಿಕೆಯನ್ನು ಆರಿಸಿ, ಯಾಕಂತಂದರೆ ನಿಮ್ಮ ಅಭ್ಯಾಸಗಳೇ ನಿಮ್ಮ ಭವಿಷ್ಯವನ್ನು ಸೃಷ್ಟಿಸ್ತವೆ. ಡಿಸಿಪ್ಲಿನ್ ತುಂಬ ಜೀವನದಲ್ಲಿ ಮುಖ್ಯ ಫ್ರೆಂಡ್ಸ್. ಸೊ ಖಂಡಿತ ಈ 30 ಜೀವನ ಬದಲಾಯಿಸುವ ತಂತ್ರಗಳನ್ನು ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ಬದಲಾಯಿಸೋದರಲ್ಲಿ ಸಮಯ ತೆಗೆದುಕೊಳ್ಳಲ್ಲ. ಧನ್ಯವಾದಗಳು.